ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬೆಳಗ್ಗೆ ಗುರುವಾರ ಬೆಳಗ್ಗೆ ಟಿಫನ್ಗೆ ಅಂತ ಅಂದ್ಬಿಟ್ಟು ನಾನಿಲ್ಲಿ ಕ್ಯಾಪ್ಸಿಕಮ್ ರೈಸ್ ಬಾತ್ನ ಮಾಡಿದ್ದೀನಿ. ಇನ್ಸ್ಟೆಂಟಾಗಿ ಆವಾಗಲೇ ಮಸಾಲ ಹುರಿದ್ಬಿಟ್ಟು ಪೌಡರ್ ಮಾಡಿ ಈ ಥರ ರೈಸ್ ಬಾತ್ ಆಗಿರ್ಬೋದು, ಹಾಗೆ ಸಾಂಬಾರು ಮಾಡಿದ್ರು ತುಂಬಾ ಚೆನ್ನಾಗಿರುತ್ತೆ. ಇನ್ನು ಮಧ್ಯಾಹ್ನ ನಾನು ಅಡುಗೆ ಮಾಡೋಕ್ಕೇನೂ ಹೋಗಲಿಲ್ಲ, ಯಾಕೆಂದರೆ ಯಜಮಾನ್ರು ಮನೆಯಲ್ಲಿ ಇರಲಿಲ್ಲ. ನಮ್ಮ ರಿಲೇಟಿವ್ ಮಾಮ ಹುಷಾರಿಲ್ಲ, ಅವರು ICUನಲ್ಲಿದ್ದರು. ಹಾಗಾಗಿ ಅವ್ರನ್ನ ನೋಡೋದಕ್ಕೆ ಅಂತ ಹೋಗಿದ್ರು. ನನಗಿನ್ನು ವೀಡಿಯೋಗೆ ವಾಯ್ಸ್ ಓವರ್ ಕೊಡಬೇಕಾಯಿತು, ವಿಡಿಯೋ ಪಬ್ಲಿಷ್ ಮಾಡಬೇಕಾಗಿತ್ತು. ಹಾಗಾಗಿ ಮಧ್ಯಾಹ್ನ ಅಡುಗೆ ಮಾಡೋದಕ್ಕೆ ಆಗಲಿಲ್ಲ. ಅದಕ್ಕೆ ನಾನು ಒಂದಷ್ಟು ರಸಮು, ಚಟ್ನಿ ಈ ಥರದ್ದೆಲ್ಲ ಮಾಡಿಟ್ಟಿರ್ತೀನಿ, ಅದನ್ನ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತೀನಿ ಒಂದೊಂದು ಸಲ. ಸೊ ಅನ್ನ ಒಂದು ಮಾಡಿದೆ, ರಸಮ್ ಹಾಕ್ಕೊಂಡು ಊಟ ಮಾಡಿದ್ವಿ. ಇನ್ನು ನಮ್ಮ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂತ ಅಂದ್ಬಿಟ್ಟು ಇಲ್ಲಿ ನಾನು ಅಯ್ಯಂಗಾರ್ ಬೇಕ್ರಿಯಲ್ಲಿ ಸಿಗೋವಂಥ ಬ್ರೆಡ್ ಟೋಸ್ಟು ಮಾಡಿದ್ದೆ. ಅದ್ರ ಜೊತೆಗೆ ಸಂಜೆ ಟೀ ಎಲ್ಲ ಮುಗಿಸ್ಕೊಂಡು ಇನ್ನು 4 ಬಾತ್ರೂಮ್ಗೆ ಎಲ್ಲ ಲಿಕ್ವಿಡ್ನ ಹಾಕಿದ್ದೆ ನೆನಿಲಿ ಅಂತ ಅಂದ್ಬಿಟ್ಟು ಬಾತ್ರೂಮ್ ಎಲ್ಲ ತೊಳ್ಕೊಂಡು ಬಂದು ಈಗ ಒಂದು 6:15ನಲ್ಲಿ ಗುರುವಾರ ತಲೆ ಸ್ನಾನ ಮಾಡ್ಕೊಂಬಂದು ಪೂಜೆ ಮಾಡ್ತಾಯಿದ್ದೀನಿ. ಹಾಗೆ ನನಗೆ ಹೂ ಕಿತ್ಕೊಂಬರೋಕ್ಕೆ ಮೇಲ್ಕ್ಕೆ ಹೋಗೋಕ್ಕಾಗಲಿಲ್ಲ. ನನ್ನ ಮಗಳಿಗೆ ಹೇಳಿದ್ದೆ, ಕಿತ್ಕೊಂಬಂದಿದ್ಲು. ಹಾಗೆ ತುಳಸಿ ಕಿತ್ಕೊಂಬಂದಿರಲಿಲ್ಲ. ಸರಿ, ನಾನೇನು ಹೋಗಿ ಕಿತ್ಕೊಂಬರೋದು ಅಂತ ಅಂದ್ಬಿಟ್ಟು ಹಾಗೆ ಪೂಜೆ ಮಾಡಿದೆ ಗುರುವಾರ ರಾಯರಿಗೆ. ಇನ್ನು ಶುಕ್ರವಾರ ನಾನು ಬೆಳಗ್ಗೆ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಶುಕ್ರವಾರ ಬೆಳಗ್ಗೆ ಎದ್ದು ಬ್ರಷ್ ಮಾಡಿ ಮುಖ ತೊಳ್ಕೊಂಡು ಇವಾಗ ಬಿಸಿನೀರನ್ನ ಕುಡಿತಾ ಇದ್ದೀನಿ. ಎಷ್ಟು ದಿನ ತಣ್ಣೀರನ್ನೇ ಕುಡಿತಾ ಇದ್ದೆ, ಆದರೆ ಬಿಸಿನೀರು ಕುಡಿಯೋದ್ರಿಂದ ನಮ್ಮ ಕರಳಲ್ಲಿ ಏನೇನು ಫುಡ್ಡು ಎಲ್ಲ ಒಂದು ರೀತಿ ಎಣ್ಣೆ ಅದೆಲ್ಲ ತಿಂತಾ ಇರ್ತೀವಲ್ವ, ಏನು ಟಿಫನು ಅದು ಇದು, ಆ ಎಣ್ಣೆ ಅನ್ನೋದು ಕರಳಲ್ಲಿ ಫುಡ್ಡೆಲ್ಲ ಅಂಟ್ಕೊಂಡಿರುತ್ತಲ್ವ. ಹಾಗಾಗಿ ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಲೋಟ ಬಿಸಿನೀರು ಕುಡಿಯೋದ್ರಿಂದ ಆ ಕರಳಲ್ಲಿ ಅಂಟ್ಕೊಂಡಿರೋ ಫುಡ್ಡೆಲ್ಲ ಕ್ಲಿಯರ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ ಡಾಕ್ಟರ್ಸ್ ಎಲ್ಲ. ಹಾಗಾಗಿ ಬೆಳಗ್ಗೆ ಎದ್ದಿದ ತಕ್ಷಣ ಈಗ ಒಂದು ಲೋಟ ಬಿಸಿನೀರು ಕುಡಿದು ಅದಾದಮೇಲೆ ಒಂದು ಕಪ್ಪು, ಈಗ ಚಳಿ ಇರೋದ್ರಿಂದ ಕಾಫಿ ಕುಡಿತೀನಿ, ಇಲ್ಲಾಂದರೆ ಈ ಡ್ರೈ ಫ್ರೂಟ್ಸ್ ಪೌಡರ್ ಮಾಡ್ಕೊಂಡಿದ್ದೀವಲ್ಲ ಅದನ್ನೂ ಕೂಡ ವಾರದಲ್ಲಿ 3 ಸಲ ಹಾಕೊಂಡು ಕುಡಿತಾ ಇರ್ತೀನಿ. ಇನ್ನು ಕಾಫಿ ಕುಡಿದ್ಬಿಟ್ಟು ಕೆಳಗಡೆ ಹೋಗಿ ಕಾರ್ ಪಾರ್ಕಿಂಗ್ಗೆ ನೀರು ಹಾಕೋಣ ಅಂತ ಅಂದ್ಬಿಟ್ಟು ಹೋಗಿ ಗೇಟ್ ಹತ್ರ ಎಲ್ಲ ಕಸ ಗುಡಿಸ್ಬಿಟ್ಟು ನೀರು ಹಾಕಿ ರಂಗೋಲಿ ಹಾಕಿ ಅದಾದಮೇಲೆ ಮನೆಯಲ್ಲಿ ಕೂಡ ಎಲ್ಲ ಕಸ ಎಲ್ಲ ಗುಡಿಸ್ಕೊಂಡು ಇವಾಗ ಟಿಫನ್ ಮಾಡೋಣ ಅಂತ ಅಂದ್ಬಿಟ್ಟು ನಾನಿಲ್ಲಿ ಪಾಲಕ್ ಪೂರಿ ಮಾಡ್ತಾಯಿದ್ದೀನಿ. ಮನೆಯಲ್ಲಿ ಸ್ವಲ್ಪ ಪಾಲಕ್ ಸೊಪ್ಪಿತ್ತು, ಅದನ್ನು ವೇಸ್ಟ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಇವಾಗ ಪೂರಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಹೆಲ್ದಿಯಾಗಿದ್ದರೆ ಒಳ್ಳೇದಲ್ವ, ಏನೋ ಒಂದು ಮಾಡ್ತೀವಿ ಅಂತಂದರೆ. ಹಾಗಾಗಿ ಪಾಲಕ್ ಸೊಪ್ಪನ್ನ ವೇಸ್ಟ್ ಮಾಡೋದು ಬೇಡ ಅಂತೇಳಿ ಇಲ್ಲಿ ಪೂರಿ ಮಾಡಿ ಮಿಕ್ಸ್ ತರಕಾರಿ ಇದು ಕೂರ್ಮಾ ಥರ ಮಾಡಿದ್ದೀನಿ. ಈಗ ನಾನು ಪೂರಿನ ಈ ಥರ ಏನೋ ಹಪ್ಪಳ ಪ್ರೆಸ್ ಮಾಡ್ತೀವಲ್ಲ ಅದರಲ್ಲಿ ಪ್ರೆಸ್ ಮಾಡಿಬಿಟ್ಟು ಇವಾಗ ಡೀಪ್ ಫ್ರೈ ಮಾಡ್ಕೊತಾ ಇದ್ದೀನಿ. ಮೊದಲು ನಾನು ಹಿಟ್ಟು ಹಾಕ್ಬಿಟ್ಟು ಲಟ್ಸಿ ಮಾಡ್ತಾಯಿದ್ದೆ, ಎಣ್ಣೆ ಎಲ್ಲ ಫುಲ್ಲು ಬ್ಲ್ಯಾಕ್ ಆದಂಗೆ ಹೊಗೆ ಎಲ್ಲ ಸುರಿತಾ ಇತ್ತು. ಆಮೇಲೆ ನಾನು ಇವಾಗ ರೇಣುಕಾ ಅವರು ಇದ್ರಲ್ವ, ನಮ್ಮ ರೆಂಟ್ ಓನರು, ಅವರು ಕೋ ಸಿಸ್ಟರು ಈ ಥರ ಹಪ್ಪಳ ಪ್ರೆಸ್ ಮಾಡೋದ್ರಲ್ಲಿ ಮಾಡ್ತಾಯಿದ್ರು. ಆವಾಗ ನಾನು ಅಂಬಿಕಾ ಅವ್ರನ್ನ ಕೇಳಿದೆ, ಈ ಥರ ಹಪ್ಪಳ ಪ್ರೆಸ್ ಮಾಡೋದ್ರಲ್ಲಿ ಮಾಡ್ತೀರಲ್ವ, ಯಾಕೆ ಅಂತ ಅಂದ್ಬಿಟ್ಟು ಅವ್ರು ಹೇಳ್ತಾಯಿದ್ರು, ಪೂರಿ ಚೆನ್ನಾಗಿ ಉಬ್ಬುತ್ತೆ ಮತ್ತು ಎಣ್ಣೆ ಕೂಡ ಬ್ಲ್ಯಾಕ್ ಆಗೋಲ್ಲ ಪದ್ಮ ಅಂತೇಳಿದ್ರು. ಆವತ್ತಿಂದ ನಾನು ಕೂಡ ಇದೇ ಥರ ಫಾಲೋ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಎಣ್ಣೆ ಒಂಚೂರೂ ಏನೂ ಆಗಿಲ್ಲ, ಅಷ್ಟು ಚೆನ್ನಾಗಿ ಕ್ಲಿಯರಾಗಿದೆ. ಸೊ ಇವಾಗ ಪೂರಿ ಎಲ್ಲ ಮಾಡ್ತಾ ಇದ್ದೀನಿ. ಚಿಕ್ಕ ಸೈಜೇ ಮಾಡೋದು, ದೊಡ್ಡದೆಲ್ಲ ಮಾಡೋಕ್ಕೋಗಲ್ಲ. ಸೊ ಇಲ್ಲಿ ಮಿಕ್ಸ್ ತರಕಾರಿ ಕೂರ್ಮಾ ಕೂಡ ರೆಡಿ ಆಯಿತು. ನಾನು ಈ ಕುಕ್ಕರಲ್ಲಿ ಮಾಡ್ತೀನಿ. ಅರ್ಜೆಂಟಾಗಿ ಏನಾದರೂ ಇತ್ತು ಅಂತಂದರೆ ಈ ಕುಕ್ಕರು ಬೇಗ ವಿಸಿಲ್ ಹಾಕುತ್ತೆ, ಆಮೇಲೆ ಬೇಗ ಏರ್ ಕೂಡ ಓಪನ್ ಆಗುತ್ತೆ. ಅದಕ್ಕೋಸ್ಕರ ಈ ದೊಡ್ಡ ಕುಕ್ಕರ್ ಆದರೂ ಕೂಡ ಇದನ್ನೇ ನಾನು ಯೂಸ್ ಮಾಡೋದು. ಈ ಥರ ಕುಕ್ಕರ್ನ 3 ಲೀಟರ್ದು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. 100 ಬೇಗನೆ ವಿಸಿಲ್ ಆಗುತ್ತೆ ಮತ್ತು ಬೇಗ ಏರ್ ಓಪನ್ ಆಗುತ್ತೆ. ಸೊ ಯಾವತ್ತಾದರೂ ಒಂದಿನ ಹೋಗಿ ತೊಗೊಂಬರ್ಬೇಕು. ಇನ್ನು ನೆಕ್ಸ್ಟು ನಾನು ಮಧ್ಯಾಹ್ನ ಅಡುಗೆ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಬೆಳಗ್ಗೆನೇ 5 ಗಂಟೆಗೆ ಎದ್ಬಿಟ್ಟು ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಆದರೆ ಸೈಕ್ಲೋನ್ ಇರೋದ್ರಿಂದ ತುಂಬ ಚಳಿ ಇದೆಯಲ್ಲ, ಸುಮ್ಮನೆ ಯಾಕೆ ಎಲ್ಲಿ ಹಾಳು ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ಸುಮ್ಮನಾದೆ. ಇನ್ನು ಅಂದರೆ ಒಂದು 9 ಗಂಟೆ ಹಂಗೆ ಗೀಝರ್ ಹಾಕ್ಕೊಂಡು ಒಂದು 10-10:30 ಅಷ್ಟೊತ್ತಿಗೆ ಪೂಜೆ ಮಾಡ್ಕೊಂಡ್ರೆ ಆಯಿತು ಅಂತ ಅಂದ್ಕೊಂಡಿದ್ದೆ. ಆದರೆ ಗೀಝರ್ ಹಾಕಿದ್ದೆ,
ಸಿಕ್ಕಾಪಟ್ಟೆ ಚಳಿ ಇತ್ತು. ಮನೆಯಲ್ಲಿ ಮಾರ್ಬಲ್ ಇರೋದ್ರಿಂದ ತುಂಬಾ ಚಳಿ ಇರುತ್ತೆ. ಹಾಗಾಗಿ ಮುಸ್ಸಂಜೆ ಮಾಡ್ಕೊಳ್ಳೋಣ ಬಿಡು, ಎಲ್ಲ ಕೆಲಸಗಳಾದಮೇಲೆ ನಿಧಾನಕ್ಕೆ ನೆಮ್ಮದಿಯಾಗಿ ಕೂತ್ಕೊಂಡು ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಸುಮ್ಮನಾದೆ. ಆದರೂ ಮನೇಲಿ ಬೈತಾ ಇರ್ತಾರೆ, ಬೆಳಗ್ಗೆಯಿಂದ ಸ್ನಾನ ಮಾಡಿದೆ ಅದೇನು ಸಂಜೆ ಟೈಮ್ ಮಾಡ್ತೀಯಾ ಅಂತ ಅಂದ್ಬಿಟ್ಟು. ಚಳಿ ಇದೆಯಲ್ಲ ಅಂತ ಅಂದ್ಬಿಟ್ಟು ಹೇಳಿ ಇದು ಮಾಡ್ತಿರ್ತೀನಿ. ಇನ್ನು ಇವಾಗ ಇಲ್ಲಿ ನಾನು ನಾಟಿ ಬೀನ್ಸ್ ಬಸ್ಸಾರು ಮತ್ತು ಮುದ್ದೆ ಬಿಸಿ ಬಿಸಿಯಾಗಿ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡಿದ್ದೀನಿ. ಹಾಗೆ ಅನ್ನ ಕೂಡ ಮಾಡಿದ್ದೀನಿ. ಮನೆಯಲ್ಲಿ ಇತ್ತು ಅಂತಂದರೆ ಮಧ್ಯಾಹ್ನನೇ ಮುದ್ದೆ ಮಾಡಿಬಿಡ್ತೀನಿ, ಇಲ್ಲ ಅಂತಂದರೆ ಮಾಡೋಕ್ಕೋಗಲ್ಲ. ಇನ್ನು ಊಟ ಎಲ್ಲ ಮಾಡಿ 1 ಅವರ್ ರೆಸ್ಟ್ ಮಾಡಿದೆ. ಸಿಕ್ಕಾಬಟ್ಟೆ ಕಾಲುಗಳು ನೈತಾ ಇತ್ತು. ಬೆಳಗ್ಗೆ ಬೇರೆ ಪೂರಿ ಮತ್ತು ಕೂರ್ಮ ಅದೆಲ್ಲ ಮಾಡಿದ್ನಲ್ವ, ಹಾಗಾಗಿ ಮಧ್ಯಾಹ್ನ ಬಸ್ಸಾರು ಮಾಡಿ ತುಂಬ ಹೊತ್ತು ನಿಂತಿದ್ದೆ ಅಂತ ಅಂದ್ಬಿಟ್ಟು ಊಟ ಮಾಡಿ ಒಂದು ಸ್ವಲ್ಪ ಹೊತ್ತು ಹಾಗೆ 1 ಅವರ್ ಕೂತ್ಕೊಂಡು ಬಂದು ಇವಾಗ ಮಧ್ಯಾಹ್ನ ಅಡುಗೆ ಮಾಡಿರೋಂಥ ಪಾತ್ರೆಗಳು ಮತ್ತು ಬೆಳಗ್ಗೆ ತಿಂಡಿ ತಿಂದಿರೋ ಪಾತ್ರೆಗಳು ಮತ್ತು ಗ್ಯಾಸು ಎಲ್ಲ ಕ್ಲೀನ್ ಮಾಡಿ ಸ್ನಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಇವಾಗ ಒಂದು 3:30 ಆಗಿತ್ತು. ಸೊ ಹಾಗೆ ಫೇಸ್ಗೆ ನಾನು ಇಲ್ಲಿ ಮುಲ್ತಾನಿ ಮಟ್ಟಿ ಕೂಡ ಅಪ್ಲೈ ಮಾಡ್ಕೊಂಡಿದ್ದೀನಿ. ನಾನು ಪಾತ್ರೆ ಎಲ್ಲ ತೊಳೆಯೋಷ್ಟೊತ್ತಿಗೆ ಅದು ಕೂಡ ಒಣಕೊಳ್ಳುತ್ತೆ ಅಂತ ಹಚ್ಕೊಂಡಿದ್ದೀನಿ. ಮೊಸರಿತ್ತಲ್ವ ಅದಕ್ಕೋಸ್ಕರನೇ ಹಚ್ಕೊಂಡಿದ್ದು, ಸುಮ್ಮನೆ ಜಾಸ್ತಿ ಇತ್ತು ಅದಕ್ಕೋಸ್ಕರ. ಈಗ ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಶಿಂಕೆಲ್ಲ ತೊಳೆದು ಮತ್ತು ಅಕ್ಕಪಕ್ಕ ಎಲ್ಲ ಗೋಡೆ ಎಲ್ಲ ಒಂದು ಬಟ್ಟೆ ತೊಗೊಂಡು ಒರೆಸ್ಕೊಂಡ್ಬಿಡ್ತೀನಿ. ಆ ಥರ ಮಾಡೋದ್ರಿಂದ ಅಲ್ಲಿ ಪಾತ್ರೆ ತೊಳೆಯೋ ಜಾಗ ಎಲ್ಲ ನೋಡೋದಕ್ಕೆ ಚೆನ್ನಾಗಿ ಐಜಿನಾಗಿ ಕಾಣುತ್ತೆ. ಹಾಗಾಗಿ ಒಂದು ಬಟ್ಟೆ ತೊಗೊಂಡು ಎಲ್ಲ ಈಗ ನೀಟಾಗಿ ಒರೆಸ್ಕೊತಾ ಇದ್ದೀನಿ. ಈಗ ಪಾತ್ರೆ ತೊಳೆದಿದ್ದೆಲ್ಲ ಆದಮೇಲೆ ನಾನು ನೀರು ಕೂಡ ಆಗಲೇ ಕಾದಿತ್ತು. ಇವಾಗ ಬಿಸಿಲಿಲ್ಲ, ಸೋಲಾರಲ್ಲಿ ನೀರಂತೂ ಇರೋದಿಲ್ಲ, ಗೀಝರ್ ಹಾಕ್ಕೊಂಡೇ ಮಾಡಬೇಕು. ಇವಾಗ ಸ್ನಾನ ಮಾಡ್ಕೊಂಬಂದಿದ್ದೀನಿ. ಇಲ್ಲಿ ಅರ್ಚನಾ ಅವ್ರು ಕಳಿಸ್ಕೊಟ್ಟಿದ್ರಲ್ಲ, ಇವತ್ತು ಆ ಡ್ರೆಸ್ನ ವೇರ್ ಮಾಡಿದ್ದೀನಿ. ತುಂಬಾ ಚಳಿ ಇತ್ತಲ್ವ, ಸೀರೆ ಉಟ್ಕೊಂಡ್ರೆ ಇದೆಲ್ಲ ಸೊಂಟದ ಹತ್ರ ಅದೆಲ್ಲ ಚಳಿ ಅನಿಸುತ್ತೆ. ಅದಕ್ಕೋಸ್ಕರ ಈ ಡ್ರೆಸ್ ತುಂಬ ಚೆನ್ನಾಗಿರುತ್ತೆ ಬೆಚ್ಚಗೆ ಅಂತ ಅಂದ್ಬಿಟ್ಟು ನಾನು ಅರ್ಚನಾ ಅವ್ರು ಕಳಿಸ್ಕೊಟ್ಟಿರೋಂಥ ಡ್ರೆಸ್ನ ಹಾಕ್ಕೊಂಡಿದ್ದೀನಿ. ಮತ್ತು ಗ್ರೀನ್ ಕಲರೇ ಹಾಕ್ಕೊತೀನಲ್ವ ಶುಕ್ರವಾರದತ್ತು, ಹಾಗಾಗಿ ಈ ಗ್ರೀನ್ ಕಲರ್ ಡ್ರೆಸ್ನ ವೇರ್ ಮಾಡಿಕೊಂಡು 4:15 ಆಗಿತ್ತು. ಟೀ ತೊಗೊಂಡು ಬಂದು ಇವಾಗ ಕುಡಿದ್ಬಿಟ್ಟು ಇವಾಗ ದೇವ್ರ ಪೂಜೆಗೆ ಎಲ್ಲ ಹೂವನ್ನ ಕಟ್ ಮಾಡ್ಕೊತಾ ಇದ್ದೀನಿ. ಮೊನ್ನೆ ಕೂಡ ನಾನು ರೋಸಾ ಹೂವು ಎಲ್ಲ ಕಟ್ ಮಾಡ್ಕೊಂಡಿದ್ದೆ. ಸೊ ಇವಾಗ 2 ಡೇಸ್ ಬಿಟ್ಟರೆ ಸಾಕು, ಇಷ್ಟಿಷ್ಟು ಹೂವು ಬಂದುಬಿಡುತ್ತೆ. ಏನಿಲ್ಲ ಅಂದರೂ 1 kg ಹೂವು ಸಿಗುತ್ತೆ ನನಗೆ ಈ 2 ಗಿಡದಲ್ಲಿ. ಈಗ ಹೊಸ್ದಾಗಿ ಬರೋರೆಲ್ಲ ನನಗೆ ಕಮೆಂಟ್ ಮಾಡ್ತಾ ಇರ್ತೀರಾ, ನಿಮ್ಮ ಗಾರ್ಡನ್ನ ಯಾವ ರೀತಿ ಮೇಂಟೈನ್ ಮಾಡ್ತಾಯಿದ್ದೀರಾ, ಯಾವ ಫರ್ಟಿಲೈಸರ್ ಕೊಡ್ತಾಯಿದ್ದೀರಾ, ಯಾವ ಗೊಬ್ಬರ ಹಾಕ್ತಾಯಿದ್ದೀರಾ, ವೀಡಿಯೋ ಮಾಡಿ ಪದ್ಮ ಅಂತೆಲ್ಲ ಕೇಳ್ತಾ ಇರ್ತೀರಾ. ಆ ವಿಡಿಯೋ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ, ಒಂದು ಸಲ ಚೆಕ್ ಮಾಡಿ. ಮತ್ತು ಇನ್ನೊಬ್ಬರು ಕೇಳ್ತಾ ಇರ್ತಾರೆ DAP ಯಾವ ರೀತಿ ಇರುತ್ತೆ ತೋರಿಸಿ ಅಂತ ಸುಮಾರು ದಿನದಿಂದ ಕೇಳ್ತಾ ಇದ್ದಾರೆ. ನಾನು ನಮ್ಮನೇಲಿ DAP ಖಾಲಿ ಆಗಿದೆ ಅಂತೆ ನಮ್ಮ ಯಜಮಾನ್ರು ಹೇಳಿದ್ರು. ಸೊ ನಾನು ಅದನ್ನ ಹೇಳೋದನ್ನ ಮರ್ತೋಗ್ತಾ ಇದ್ದೆ. ಇವಾಗ DAP ಬದಲು ಬೇರೆ ಗೊಬ್ಬರ ತಂದಿದ್ದಾರೆ, ಅದನ್ನ ನಾನು ಆಲ್ರೆಡಿ ವಿಡಿಯೋ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ಲೆಂತ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತಾ ಇಲ್ಲ. ನೆಕ್ಸ್ಟ್ ವಿಡಿಯೋ ಬರುತ್ತೆ, ನೀವು ಮಿಸ್ ಮಾಡದೆ ನೋಡಿ. ಯಾರ್ಯಾರೆಲ್ಲ ಗಾರ್ಡನ್ನ ಮೇಂಟೈನ್ ಮಾಡಬೇಕು ಅಂತ ಇದ್ದೀರಾ ಅವ್ರಿಗೆಲ್ಲ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಖಂಡಿತ ಅಪ್ಲೋಡ್ ಮಾಡ್ತೀನಿ. ಆಲ್ರೆಡಿ ಮಾಡಿದ್ದೀನಿ ವಿಡಿಯೋನ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊತೀನಿ. ಇನ್ನು ಇವಾಗ ನೋಡ್ತಾ ಇರ್ಬೋದು ಎಷ್ಟೊಂದು ರೋಸಾ ಹೂವು ಬಿಟ್ಟಿದೆ ಅಂತ. ಸುಮಾರು ಏನಿಲ್ಲ ಅಂದರೆ 2 ಗಿಡದಲ್ಲೇ 1 kg ಹೂವು, ಒಂದೊಂದು ಸಲ ಕಿತ್ಕೊಂತು ಅಂತಂದರೆ 1 kg ಹೂವು ಬರುತ್ತೆ. ಸೊ ಇಷ್ಟು ಹೂವು ಆಗಿದೆ, ಪಿಂಕು ಮತ್ತು ರೆಡ್ ರೋಸಾ. ಯೆಲ್ಲೋ ರೋಸಾ ಖಾಲಿ ಆಯಿತು. ಈ ಥರದ್ದು ಇನ್ನೊಂದು 2 ಗಿಡ ಹಾಕೊಂಡ್ಬಿಟ್ರೆ ಸಾಕಷ್ಟು ಹೂವು ಬರುತ್ತೆ. ಹೂವನ್ನ ಕೊಂಡ್ಕೊಳ್ಳೋ ನೆಸೆಸಿಟಿನೇ ಇರಲ್ಲ. ಇನ್ನೊಂದು ಚಿಕ್ಕದು 1-2 ಗಿಡ ತೊಗೋಬೇಕು ರೋಸಾ ಗಿಡ. ಅಂದರೆ ಈ ಕುಬೇರ ಯಂತ್ರಕ್ಕೆ ಇಡ್ತೀವಲ್ವ ರೆಡ್ ರೋಸಾ, ಅದೊಂದು ಮತ್ತು ಇನ್ನೊಂದು ಯಾವುದಾದ್ರೂ 2 ರೋಸಾ ತೊಗೊಂಡ್ರೆ ಸಾಕಾಗುತ್ತೆ. ಸೊ ಇನ್ನು ಸೇವಂತಿಗೆ ಹೂವು ಅದು ಹೊಸ್ಲಿಗೆ ಇಟ್ಟರೆ ಚೆನ್ನಾಗಿ ಕಾಣುತ್ತೆ ಅಂತೇಳಿ ನಾನು ಏನೋ ವಾರಕ್ಕೊಂದ್ಸಲ 15 ದಿನಕ್ಕೊಂದ್ಸಲ ಸೇವಂತಿಗೆ ಹೂವನ್ನ ತೊಗೊತೀನಿ. ಇನ್ನು ಇವಾಗ ಕಣಗ್ಲೆ ಹೂವು ಮತ್ತು ಅಲ್ಲೊಂದು ದಾಸವಾಳ ಹೂವು ಬಿಟ್ಟಿದೆ. ಅದೇ ಅರಳಕ್ಕೆ ಬಿಡ್ತಾ ಇಲ್ಲ, ರೋಗ ಜಾಸ್ತಿ ಚಳಿಗಾಲದಲ್ಲಿ. ಹಾಗಾಗಿ ಇವಾಗ ಎಲ್ಲೆಲ್ಲಿ ಒಂದೊಂದು ಹೂವು ದಾಸವಾಳ ಹೂವು ಬಿಟ್ಟಿತ್ತು ಅದನ್ನ ಕಿತ್ಕೊಂಡು ಬಂದು ಇವಾಗ ಶುಕ್ರವಾರ ಪೂಜೆನ ನಾನು 5:45ಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಒಳಗಡೆ ಹೂವಿನ ಅಲಂಕಾರ ಎಲ್ಲ ಮಾಡಿ ಬಂದು ಇವಾಗ ಹೊಸ್ಲಿಗೆ ನೀರು ಹಾಕ್ಬಿಟ್ಟು
ಅರಿಶಿನ ಕುಂಕುಮ ಎಲ್ಲ ನಾನು ಆವಾಗಲೇ ಸ್ನಾನ ಮಾಡಿದ್ಮೇಲೆ ಹಾಕೋಗ್ಬಿಟ್ಟಿದ್ದೆ. ಈಗ ಬಂದು ಹೊಸ್ಲಿಗೆ ಹೂವನ್ನ ಎಲ್ಲ ಇಟ್ಬಿಟ್ಟು ದೀಪ ಎಲ್ಲ ಹಚ್ಚೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಸೀರೆನೇ ಎತ್ತಿಟ್ಟಿದ್ದೆ ಸ್ನಾನ ಮಾಡಿ ಉಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಸ್ನಾನ ಮಾಡ್ಕೊಂಬತ್ತಿದ ತಕ್ಷಣವೇ ಚಳಿ ಜಾಸ್ತಿ ಇತ್ತಲ್ವ, ಹಾಗಾಗಿ ಈ ಥರದ್ದು ಡ್ರೆಸ್ಸೇ ಹಾಕ್ಕೊಂಬಿಡೋಣ ಬೆಚ್ಚಗಿರುತ್ತೆ ಅಂತ ಅಂದ್ಬಿಟ್ಟು ಡ್ರೆಸ್ಸೇ ಹಾಕ್ಕೊಂಬಿಟ್ಟೆ. ಅದೇ ಸೀರೆ ಹತ್ರ ಬೆನ್ನು ಹತ್ರ ಎಲ್ಲ ಚಳಿ ಚಳಿ ಅನಿಸುತ್ತಲ್ವ, ಅದಕ್ಕೋಸ್ಕರ ಇವಾಗ ಹೊಸ್ಲ ಹತ್ರ ಮತ್ತು ತುಳಸಿ ಕಟ್ಟೆ ಹತ್ರ ದೀಪ ಹಚ್ಚಿ ಬಂದು ಇವಾಗ ದೇವ್ರ ದೀಪ ಕೂಡ ಹಚ್ಬಿಡೋಣ ಅಂತ ಅಂದ್ಬಿಟ್ಟು ಒಂದೆರಡು ಗಂಧದ ಕಡ್ಡಿನ ಇವಾಗ ಬೆಂಕಿ ಪೊಟ್ಟಣದಿಂದ ಹಚ್ಕೊಳ್ತಾ ಇದ್ದೀನಿ. ಡೈರೆಕ್ಟು ಬೆಂಕಿ ಕಡ್ಡಿಯಿಂದ ಹಚ್ಚಬಾರ್ದು, ಶನಿ ಪ್ರಭಾವ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಗಂಧದ ಕಡ್ಡಿನಲ್ಲಿ ಇವಾಗ ದೀಪನ ಹಚ್ತಾ ಇದ್ದೀನಿ. ದೇವ್ರ ದೀಪ ಹಚ್ಬೇಕಾದ್ರೆ ಯಾವ ಶ್ಲೋಕ ಹೇಳ್ತೀರಾ ಅಂತ ಹೇಳ್ಬಿಟ್ಟು ಕೇಳ್ತಾ ಇರ್ತೀರಾ. ನಾನು ಈ ಶ್ಲೋಕನ ಹೇಳ್ಕೊತೀನಿ. ಶುಭೋ ಭವತೋ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಮಮ ಶತ್ರು ಬುದ್ಧಿ ವಿನಾಶಾಯ ಸ್ವಯಂ ಜ್ಯೋತಿರ್ ನಮೋಸ್ತುತೆ ಅಂತ ಹೇಳ್ಬಿಟ್ಟು ನಾನು ಫಸ್ಟು ಶುಕ್ರವಾರ ಮಂಗಳವಾರ ಏನಾದರೂ ಕಾಮಾಕ್ಷಿ ದೀಪ ಹಚ್ತಾ ಇದ್ದೀನಿ ಅಂದರೆ ಫಸ್ಟು ಕಾಮಾಕ್ಷಿ ದೀಪ ಹಚ್ಕೊಂಡು ಆಮೇಲೆ ದೇವ್ರ ದೀಪನ ಹಚ್ತೀನಿ. ಇವಾಗ ಒಳಗಡೆ ದೇವ್ರ ದೀಪ ಕಾಮಾಕ್ಷಿ ದೀಪ ಹಚ್ಬಿಟ್ಟು ಗಣಪತಿಗೆ ಫಸ್ಟು ಪೂಜೆ ಮಾಡಿ ಇವಾಗ ಬಂದು ಇಲ್ಲಿ ಕೃಷ್ಣನ ದೇವಸ್ಥಾನಕ್ಕೆ ಪೂಜೆ ಮಾಡಿ ಅದಾದಮೇಲೆ ತುಳಸಿ ಬೃಂದಾವನಕ್ಕೂ ಪೂಜೆ ಮಾಡಿ ಇವಾಗ ಹೊಸ್ಲಿಗೂ ಕೂಡ ನಾನು ಪೂಜೆ ಮಾಡ್ತಾಯಿದ್ದೀನಿ. ಗಣಪತಿ ಶ್ಲೋಕ ಯಾವ್ದು ಹೇಳ್ಕೊತೀರಾ ಅಂತ ಕೂಡ ಕೇಳ್ತಾ ಇರ್ತೀರಾ. ಇದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ ಶತ್ರುಬುದ್ಧಿ ವಿನಾಶಾಯ ಶತ್ರುಬುದ್ಧಿ ವಿನಾಶಾಯ ಶತ್ರುಬುದ್ಧಿ ವಿನಾಶಾಯ ಅಂತೇಳ್ಬಿಟ್ಟು ಹೇಳ್ಕೊಳ್ಳೋಂಥದ್ದು. ಗಣಪನಿಗೆ ಪೂಜೆ ಎಲ್ಲ ಮಾಡಿ ಶ್ಲೋಕ ಎಲ್ಲ ಹೇಳಿ ಅದಾದಮೇಲೆ ಬಂದು ಇಲ್ಲಿ ಶ್ರೀಕೃಷ್ಣನ ದೇವಸ್ಥಾನಕ್ಕೆ ಪೂಜೆ ಮಾಡಿ ಆಮೇಲೆ ಗೋವಿಂದ ಪದ್ಮಾವತಿ ಅಮ್ಮನವ್ರಿಗೂ ಕೂಡ ಇಲ್ಲಿಂದನೇ ನಮಸ್ಕಾರ ಮಾಡಿಕೊಂಡು ತುಳಸಿ ಪೂಜೆ ಮಾಡಿ ಹೊಸ್ಲು ಪೂಜೆ ಮಾಡಿ ಆಮೇಲೆ ಒಳಗಡೆ ಬಂದು ಮನೆ ದೇವರು ಇಷ್ಟ ದೇವರು ಪೂಜೆ ಮಾಡಿ ಹಾಗೆ ಪದ್ಮಾವತಿ ಅಮ್ಮನವ್ರ ಸ್ತೋತ್ರ ಎಲ್ಲ ಓದಿ ಅವ್ರಿಗೆ ಆರತಿ ಎಲ್ಲ ತೆಗೆದು ಆಮೇಲೆ ಧೂಪ ಕೂಡ ಹಾಕಿ ಅದಾದಮೇಲೆ ಒಂದು 5 ನಿಮಿಷ ಕೂತ್ಕೊಂಡು ನಾನು ಸಂಜೆ ಟೀ ಮಾಡ್ತೀನಲ್ವ ಆವಾಗ ಹಾಲನ್ನು ಕಾಯಿಸಿ ಇಟ್ಟಿರ್ತೀನಿ. ಈ ಥರ ಏನಾದರೂ ಮಿಲ್ಕ್ ಶೇಕ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಹಾಲು ನಾನು ಜ್ಯೂಸ್ ಮಾಡೋಷ್ಟೊತ್ತಿಗೆ 6:30 ಆಗಿತ್ತು. ನಾನು ಜ್ಯೂಸ್ ಮಾಡಿದಾಗ 6:30ಗೆ ನಾನು 6:30ಗೆ ಜ್ಯೂಸ್ ಮಾಡೋದು. ಎವ್ರಿ ಡೇ ಈ ಥರದ್ದು ಏನಾದರೂ ಒಂದು ಜ್ಯೂಸನ್ನ ಮಾಡಿಕೊಂಡು ಕುಡಿತೀನಿ. ಕೆಲವರು ಕೇಳ್ತಾ ಇರ್ತೀರಾ, ನೀವು ಇಷ್ಟೊಂದು ಕೆಲಸ ಮಾಡ್ಕೊತಿರ್ತೀರಲ್ಲ ಪದ್ಮ, ನಿಮ್ಮ ಎನರ್ಜಿ ಸೀಕ್ರೆಟ್ ಏನು ರಿವೀಲ್ ಮಾಡಿ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡ್ತಾ ಇರ್ತೀರಾ. ಅದನ್ನ ನಾನು ಮುಂದೆ ಕಂಟಿನ್ಯೂ ಮಾಡ್ತೀನಿ. ಇನ್ನು ಇವಾಗ ಶನಿವಾರ ಬೆಳಗ್ಗೆ ನಾನು ಮೇಲಿಂದ ಎಲ್ಲ ಕಸ ಗುಡಿಸ್ಕೊಂಡು ಮನೆ ಒರೆಸ್ಕೊಂಬರ್ತಾ ಇದ್ದೀನಿ. ಶುಕ್ರವಾರ ಆ್ಯಕ್ಚುಲಿ ಸಿಕ್ಕಾಬಟ್ಟೆ ಚಳಿ ಇದ್ದಿದ್ದರಿಂದ ಬರೀ ಟಿಫನ್ನು ಅಡುಗೆ ಸ್ನಾನ ಪೂಜೆ ಇದೇ ಆಗೋಯ್ತು. ಸಂಜೆ ಇಲ್ಲಿ ಮೇಲ್ಗಡೆ ಮನೆ ಒರೆಸ್ಕೊಳಕ್ಕಾಗಲಿಲ್ಲ. ಹಾಗಾಗಿ ಶನಿವಾರ ಇವಾಗ ಮನೆ ವಾರ ಆಗಿರೋದ್ರಿಂದ ಎಲ್ಲ ವಾರ ಮಾಡ್ಕೊಂಬರ್ತಾ ಇದ್ದೀನಿ. ನನ್ನ ಎನರ್ಜಿ ಸೀಕ್ರೆಟ್ಟು ಆ ಟಾಪಿಕ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇನ್ನು ಕೆಲವು ಬರೋ ವೀಡಿಯೋಸ್ಗಳಲ್ಲೆಲ್ಲ ನಾನು ಏನು ತಿಂತಾಯಿದ್ದೀನಿ, ಏನೇನು ಜ್ಯೂಸುಗಳನ್ನ ಮಾಡ್ಕೊಂಡು ಕುಡಿತೀನಿ ಅಂತ ಕೂಡ ನಾನು ಅಂದರೆ ವೀಡಿಯೋಗೋಸ್ಕರ ಅಲ್ಲ, ನಾನು ಆವಾಗಿಂದ ಏನೆಲ್ಲ ಮಾಡ್ಕೊಂಡು ಕುಡಿತಾ ಇದ್ವಿ ಇಮ್ಯುನಿಟಿ ಬೂಸ್ಟ್ಗೆ ಅಂತ ಅಂದ್ಬಿಟ್ಟು ನಾನು ಶೇರ್ ಮಾಡ್ಕೊತೀನಿ. ಇವಾಗ ಕೆಲವೊಂದು ಜ್ಯೂಸುಗಳನ್ನ ಎಲ್ಲ ಶೇರ್ ಮಾಡ್ಕೊಂಡಿದ್ದೀನಿ. ಇನ್ನು ಮುಂದೆ ಬರುವಂಥ ವೀಡಿಯೋಗಳಲ್ಲೂ ಕೂಡ ನಾನು ನನ್ನ ಫುಡ್ ರುಟೀನ್ನ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಆಮೇಲೆ ನಮ್ಮ ಪೇರೆಂಟ್ಸ್ಗೂ ಅಷ್ಟೇ, ನಮ್ಮ ಅಪ್ಪನಿಗೆ ಸಿಕ್ಕಾಬಟ್ಟೆ ಇಮ್ಯುನಿಟಿ ಪವರ್ ಇದೆ. ನಮ್ಮ ಅಪ್ಪಂದು ಕೂಡ ನನಗೆ ಹೆರಿಡಿಟಿ ಇರ್ಬೋದು. ಅದ್ರ ಜೊತೆಗೆ ನಾವು ತಿನ್ನೋಂಥ ಫುಡ್ಡು ಆದಷ್ಟು ನನಗೆ ಯಾವುದರಲ್ಲಿ ಇಮ್ಯುನಿಟಿ ಬೂಸ್ಟ್ ಆಗುತ್ತೋ ಅಂಥ ಫುಡ್ಡನ್ನು ತಿನ್ನೋದು, ಆಮೇಲೆ ಫ್ರೂಟ್ಸ್ನ ತಿನ್ನೋದು, ಈ ಥರ ಮಾಡ್ತೀನಿ. ಸೊ ಹಾಗಾಗಿ ನನಗೆ ಎನರ್ಜಿ ಜಾಸ್ತಿ ಇದೆ. ನನಗೂ ಜಾಸ್ತಿ ಕೆಲಸ ಮಾಡಿದ್ರೆ ಮೈಕೈ ನೋವು ಬರುತ್ತೆ, ಆದರೆ ಕೆಲಸ ಮಾಡೋದಕ್ಕೇನು ಬೋರ್ ಅಂತ ಅನಿಸಲ್ಲ. ಸೊ ಅದೇ ಎಷ್ಟಾಗುತ್ತೋ ಅಷ್ಟುವರೆಗೂ ಮಾಡ್ತೀನಿ. ಆಮೇಲೆ ಕೈಕಾಲು ನೋವು ಬರುತ್ತೆ, ಒಂದು ದಿನ ರೆಸ್ಟ್ ಮಾಡಿದ್ರೆ ಸರಿ ಹೋಗುತ್ತೆ. ಆಮೇಲೆ ಇನ್ನೊಂದು, ನಾವು ಚಿಕ್ಕವರಿದ್ದಾಗ ಯಾವ ರೀತಿ ಫುಡ್ನ ತಿಂತೀವಿ ಅದು ನಾವು ದೊಡ್ಡವರಾದರೂ ಕೂಡ ಅದು ನಮಗೆ ಕೌಂಟ್ ಆಗುತ್ತೆ ಅಂತ ಹೇಳ್ತಾರೆ. ನಾನು ಚಿಕ್ಕವಳಿದ್ದಾಗಂತೂ ಊರಲ್ಲಿ ಒಂದು 3rd ಸ್ಟ್ಯಾಂಡರ್ಡಿಂದ ಒಂದು 7th ಸ್ಟ್ಯಾಂಡರ್ಡ್ವರೆಗೂ ಸಿಕ್ಕಾಬಟ್ಟೆ ಹುಳಿ ತಿಂದಿದ್ದೀನಿ.
ಹುಳಿಯಲ್ಲಿ ಸಿಕ್ಕಾಪಟ್ಟೆ ಇಮ್ಯುನಿಟಿ ಇರುತ್ತಲ್ವ. ಮಾವಿನಕಾಯಿ ತಿಂತಾಯಿದ್ವಿ ಜಾಸ್ತಿ, ಪ್ರತಿದಿನ ಹುಣ್ಸೆಹಣ್ಣನ್ನು ಕುಟ್ಕೊಂಡು ತಿಂದ್ಕೊಂಡು ಹೋಗ್ತಾಯಿದ್ವಿ. ಆ ಹುಣ್ಸೆಹಣ್ಣಿಗೆ ಜೀರಿಗೆ, ಬೆಲ್ಲ, ಮೆಣಸಿನ್ಕಾಯಿ ಇದೆಲ್ಲ ಹಾಕಿ ಪ್ರತಿದಿನ ಒಂದು ದಿನ ಮಿಸ್ ಮಾಡದೆ ಕುಟ್ಕೊಂಡು ತಿಂದ್ಕೊಂಡು ಹೋಗ್ತಾಯಿದ್ವಿ. ಮುಂದೆ ಬರೋಂಥ ವೀಡಿಯೋಗಳಲ್ಲೂ ನಾನು ಶೇರ್ ಮಾಡ್ಕೊಂಡು ಹೋಗ್ತೀನಿ ಯಾವುದ್ಯಾವುದ್ರಲ್ಲಿ ಇಮ್ಯುನಿಟಿ ಪವರ್ ಜಾಸ್ತಿ ಇದೆ ಅಂತ ಅಂದ್ಬಿಟ್ಟು. ಆದಷ್ಟು ಎವ್ರಿ ಡೇ ಒಂದೊಂದು ಜ್ಯೂಸನ್ನ ಕುಡಿಯೋದು, ಆದಷ್ಟು ಸೊಪ್ಪು ಜಾಸ್ತಿ ತಿನ್ನೋದು, ಮತ್ತು ರೈಸ್ ಕ್ವಾಂಟಿಟಿ ಏನು ಅದನ್ನೆಲ್ಲ ಕಡಿಮೆ ಮಾಡಿಕೊಂಡು ಏನು ತರಕಾರಿ ಪಲ್ಯಗಳು, ಸೊಪ್ಪು ಮತ್ತು ಜ್ಯೂಸನ್ನ ಜಾಸ್ತಿ ತಿನ್ನೋದು, ಕುಡಿಯೋದ್ರಿಂದ ನಮಗೆ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ. ಅದು ಇನ್ನಷ್ಟು ವೀಡಿಯೋಸು ನಾನು ಮುಂದೆ ಬರೋಂಥ ಬ್ಲಾಗ್ಸಲ್ಲೆಲ್ಲ ಏನೇನು ಫುಡ್ಡುಗಳನ್ನ ತಿಂದರೆ ಒಳ್ಳೆಯದು, ಯಾವ ಜ್ಯೂಸುಗಳನ್ನ ಕುಡಿದ್ರೆ ಒಳ್ಳೆಯದು ಅಂತ ಕೂಡ ನಾನು ಮುಂದಿನ ವೀಡಿಯೋಗಳಲ್ಲಿ ಶೇರ್ ಮಾಡ್ಕೊತೀನಿ. ಮನೆಯೆಲ್ಲ ನೀಟಾಗಿ ಒರೆಸಿ ಸ್ನಾನ ಮಾಡಿ ಪೂಜೆ ಮಾಡಿ ಇವಾಗ ಟಿಫನ್ ತಿನ್ನೋಣ ಅಂಥೇಳಿ ಹೋಟೆಲ್ಗೆ ಬಂದಿದ್ವಿ. ಆ್ಯಕ್ಚುಲಿ ಶನಿವಾರ ಮಧ್ಯಾಹ್ನ ಲಂಚ್ಗೆ ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಆದರೆ ಯಜಮಾನ್ರೇನೋ ಸ್ವಲ್ಪ ಬ್ಯುಸಿ ಆಗಿಬಿಟ್ರು, ಅದಕ್ಕೋಸ್ಕರ ಬೆಳಗ್ಗೆ ಟಿಫನ್ಗೆ ಇಲ್ಲಿಗೆ ಹೋಗಿ ಮುಗಿಸ್ಕೊಂಬಂದ್ವಿ. ನಾನು ಅಡುಗೆ ಮಾಡೋಣ ಅಂಥೇಳಿ ಇಲ್ಲಿ ಕೂತ್ಕೊಂಡು ಸೊಪ್ಪನ್ನು ಬಿಡಿಸ್ತಾ ಇದ್ದೆ. ಅಷ್ಟೊತ್ತಿಗೆ ಜೂಲ ತುಂಬ ಬೊಗಳ್ತಾ ಇದ್ದ. ಸರಿ ಯಾರಂತ ಹೋಗಿ ನೋಡಿದೆ, ರಶ್ಮಿ ಬಂದರು. ಸೊ ಹಾಗೆ ಒಂದು ಕ್ಲಿಪ್ಪಿಂಗ್ಸ್ನ ಮಾಡಿಕೊಂಡೆ. ಅವರಿಗೆ ಸೆಕೆಂಡ್ ಸ್ಯಾಟರ್ಡೇ ಹಾಲಿಡೇ ಇರುತ್ತಂತೆ. ಮನೆ ಹತ್ರ ಇದ್ರಲ್ವ, ಅವರು ಶನಿವಾರ ಆಗಿರೋದ್ರಿಂದ ಟೆಂಪಲ್ಗೆ ಹೋಗಿದ್ರಂತೆ. ಗಾಡಿ ನಿಲ್ಲಿಸ್ಬಿಟ್ಟು ಗೇಟ್ ತೆಗಿತಾ ಇದ್ರಲ್ವ, ಯಾರೋ ಹೊಸ್ದಾಗಿ ಬಂದಾರ ಅಂತ ಹೇಳ್ಬಿಟ್ಟು ಅವ್ನು ಬೊಗಳ್ತಾ ಇದ್ದ. ಸರಿ ಸುಮ್ಮನೆ ಇರೋ ಅಂತ ಹೇಳ್ಬಿಟ್ಟು ನಾನು ಬಂದು ಸೊಪ್ಪೆಲ್ಲ ಬಿಡಿಸಿ ಶನಿವಾರ ಮೊಸಪ್ಪು ಸಾಂಬಾರು ಮಾಡಿ ಊಟ ಮಾಡಿ ಸಿಕ್ಕಾಬಟ್ಟೆ ಸುಸ್ತಾಗ್ಬಿಟ್ಟಿತ್ತು. ಚೆನ್ನಾಗಿ ನಿದ್ದೆ ಮಾಡಿದೆ. ನಿದ್ದೆ ಎಲ್ಲ ಮಾಡಿ ಮತ್ತು ಈವ್ನಿಂಗ್ ಟೀ ಮಾಡಿಕೊಂಡು ತೊಗೊಂಬಂದು ಕುಡಿದು, ಅದಾದಮೇಲೆ ಇವಾಗ ಬೆಳಗ್ಗೆ ಎಲ್ಲ ಬಟ್ಟೆ ವಾಶ್ ಮಾಡಿ ಒಣಗಾಕಿದ್ವಿ. ಇಷ್ಟು ಒಂದು 3-4 ದಿನದಿಂದ ಸೈಕ್ಲೋನ್ ಇರೋದ್ರಿಂದ ಬಿಸಿಲೇ ಇರಲಿಲ್ಲಲ್ಲ, ಹಾಗಾಗಿ ಬಟ್ಟೆಗಳೆಲ್ಲ ವಾಶ್ ಮಾಡಿ ಹಾಕ್ತಾಯಿದ್ದೆ. ಬೆಳಗ್ಗೆನೇ ವೈಟ್ ಕಲರ್ ಬಟ್ಟೆ ಎಲ್ಲ ವಾಶ್ಗೆ ಹಾಕಿದ್ದೆ, ಅವು ಒಣಗಿದ್ವು. ಇನ್ನು ಕಲರ್ ಬಟ್ಟೆಗಳೆಲ್ಲ ಮಧ್ಯಾಹ್ನ ಹಂಗೆ ಹಾಕಿದ್ದು, ಅವು ಇನ್ನೂ ಆರಿರಲಿಲ್ಲ. ಅವಕ್ಕೆಲ್ಲ ಕ್ಲಿಪ್ಸ್ ಹಾಕಬೇಕು. ಸೊ ಮಗಳಿಗೆ ಹೇಳಿದೆ, ನೀನು ಕ್ಲಿಪ್ಸ್ ಹಾಕಿ ಬಾರಮ್ಮ ಅಂತ ಅಂದ್ಬಿಟ್ಟು. ಸೊ ಆಮೇಲೆ ಬಟ್ಟೆ ತೊಗೊಂಬಂದು ಮತ್ತೆ ಕೈಕಾಲು ಮುಖ ತೊಳ್ಕೊಂಡು ದೇವ್ರ ದೀಪ ಹಚ್ಚಿ ಇವಾಗ ಮೋಸಂಬಿ ಜ್ಯೂಸನ್ನ ಮಾಡ್ತಾಯಿದ್ದೀನಿ. ಇದು ತುಂಬಾ ಒಳ್ಳೆಯದು ಫ್ರೆಂಡ್ಸ್, ಇಮ್ಯುನಿಟಿ ಬೂಸ್ಟ್ ಮಾಡ್ಕೊಳ್ಳೋದಕ್ಕೆ. ಆದಷ್ಟು ಮೋಸಂಬಿ ಜ್ಯೂಸನ್ನ ವಾರದಲ್ಲಿ ಒಂದು 3-4 ಸಲ ಕುಡಿಯೋದ್ರಿಂದ ನಮಗೆ ಒಳ್ಳೆ ಎನರ್ಜಿ ಸಿಗುತ್ತೆ ಬಾಡಿಗೆ. ಇವಾಗ ನಾನು 2 ಮೋಸಂಬಿ ಹಣ್ಣನ್ನು ಬಿಡಿಸ್ಬಿಟ್ಟು ಅದರೊಳಗಿರೋಂಥ ಬೀಜ ಎಲ್ಲ ತೆಗೆದು ಇವಾಗ ಜ್ಯೂಸ್ ಮಾಡಿದ್ದೀನಿ. ಆ ಜ್ಯೂಸ್ ಮಾಡೋದಕ್ಕೆ ಒಂದು ಸ್ವಲ್ಪ 1-2.5 ಸ್ಪೂನಷ್ಟು ಸಕ್ಕರೆ, ಹಾಗೆ ಒಂದು 1/4 ಟೀ ಸ್ಪೂನಷ್ಟು ಉಪ್ಪನ್ನು ಹಾಕಿದ್ದೀನಿ. ಇವೆರಡು ಹಾಕೋದ್ರಿಂದ ಜ್ಯೂಸ್ ಯಮ್ಮಿಯಾಗಿರುತ್ತೆ. ಹಾಗಾಗಿ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಉಪ್ಪು ಮತ್ತು ಸಕ್ಕರೆ ಹಾಕಿದ್ರೆ ಜ್ಯೂಸ್ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ನಾನು ಹೊರಗಡೆ ಕುತ್ಕೊಂಡು ಕುಡಿತಾ ಇದ್ದೆ. ಇನ್ನೇನು ಸ್ವಲ್ಪ ಇತ್ತು, ನೋಡ್ತಾ ಇರ್ಬೋದು. ಸೊ ತುಂಬ ಚೆನ್ನಾಗಿತ್ತು ಜ್ಯೂಸ್ ಅಂತೂ. ನೀವು ಕೂಡ ಒಂದ್ಸಲ ಉಪ್ಪು ಹಾಕಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಈ ಚಳಿಗೆ ಏನಾದ್ರು ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ. ಸೊ ಇನ್ನು ಹೊರಗಡೆ ಹೋಗಿ ಏನು ತಿನ್ಕೊಂಬರೋದು ಅಂತ ಅಂದ್ಬಿಟ್ಟು ಮನೇಲೆ ಗೋಬಿ ಇತ್ತಲ್ವ, ಗೋಬಿ 65 ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಮೈದಾ, ಕಾರ್ನ್ಫ್ಲೋರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅಚ್ಕಾರದ ಪುಡಿ ಮತ್ತು ಗರಂ ಮಸಾಲ, ಉಪ್ಪು ಇದೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಬ್ಯಾಟರ್ ರೆಡಿಯಾಗಿದೆ. ಗೋಬಿ ಕೂಡ ಬಿಸಿನೀರಲ್ಲಿ ಒಂದು 40% ಅಷ್ಟು ಬೇಯಿಸ್ಕೊಂಡಿದ್ದೆ. ಅದು ತಣ್ಣಗಾದ್ಮೇಲೆ ಇವಾಗ ಬ್ಯಾಟರ್ ಒಳಗಡೆ ಹಾಕ್ಬಿಟ್ಟು ಡೀಪ್ ಫ್ರೈ ಮಾಡ್ತಾಯಿದ್ದೀನಿ. ಅಚ್ಕಾರದ ಪುಡಿ ಯಾವ ರೀತಿ ಮಾಡ್ಕೊಂಡಿದ್ರಿ ಅಂತ ನನಗೆ ಒಂದಿಬ್ಬರು ಕೇಳಿದ್ರಿ. ನಾನು ಗುಂಟೂರು ಮೆಣಸಿನ್ಕಾಯಿನ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಬಿಟ್ಟು ಪುಡಿ ಮಾಡಿಸಿರೋದಷ್ಟೇ. ಅದಕ್ಕೆ ನಾನು ಬ್ಯಾಡಗಿ ಮೆಣಸಿನ್ಕಾಯಿನೂ ಹಾಕಿಲ್ಲ, ಹಾಗೆ ಹುರಿದು ಕೂಡ ಇಲ್ಲ. ಬರೀ ಗುಂಟೂರು ಮೆಣಸಿನ್ಕಾಯಿ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ಪುಡಿ ಮಾಡಿಸಿರೋದು. ಒಳ್ಳೆ ಕಲರ್ ಇದೆ. ಅದು ಲಾಸ್ಟ್ ವೀಡಿಯೋದಲ್ಲಿ ಕೇಳಿದ್ರಿ, ನಾನು ಹೇಳೋದು ಮರ್ತೋಗ್ತಾ ಇದ್ದೆ ವೀಡಿಯೋದಲ್ಲಿ. ಸೊ ಇವತ್ತು ನೆನಪಾಯ್ತಲ್ವ, ಹಾಗಾಗಿ ಶೇರ್ ಮಾಡ್ಕೊತಾ ಇದ್ದೀನಿ. ಗೋಬಿಗೆ ಬ್ಯಾಟರ್ನ ಮನೆಯಲ್ಲೇ ಮಾಡಿಕೊಂಡು ಏನು 5 ಸ್ಟಾರ್ ಹೋಟ್ಲಲ್ಲಿ ನಾವು ತಿಂತೀವಲ್ವ, ಅದೇ ಟೇಸ್ಟ್ ಇತ್ತು. ತುಂಬಾ ಇಷ್ಟ ಆಯಿತು ಮಕ್ಕಳಿಗೆ ಮತ್ತು ಯಜಮಾನ್ರಿಗೆ. ಈ ಬ್ಯಾಟರು ಏನು ಮಾಡ್ಕೊಂಡಿದ್ನಲ್ವ ಅದು 5 ಸ್ಟಾರ್ ಹೋಟ್ಲಲ್ಲೇ ಏನು ಇಷ್ಟಿಷ್ಟಕ್ಕೆ ಏನು ಇದಕ್ಕೆಲ್ಲ ಡ್ರೆಸ್ಸಿಂಗ್ ಎಲ್ಲ ಮಾಡಿ ಕೊಡ್ತಿರ್ತಾರೆ, ಎಷ್ಟು ಕಾಸ್ಟ್ಲಿ ಇರುತ್ತಲ್ವ. ಸೊ ಮನೇಲೇ ನಾವು 5 ಸ್ಟಾರ್ ಟೇಸ್ಟಲ್ಲಿ ಮಾಡ್ಕೊಬೋದು. ಸೊ ನಾನು ಇವಾಗ ಗೋಬಿ 65 ರೆಡಿ ಮಾಡಿಟ್ಟೆ, ಅವ್ರಿಗೆಲ್ಲ ಕೊಟ್ಬಿಟ್ಟು. ಇನ್ನು ನಮ್ಮ ಸಬ್ಸ್ಕ್ರೈಬರು, ನಾನು ಲಾಸ್ಟ್ ಟೈಮ್ ಇದನ್ನ ಏನು ಕೈಗೊಜ್ಜು ರೆಸಿಪಿ ತೋರಿಸಿದ್ದೆ. ಸೊ ಈ ರೆಸಿಪಿನ ಶೇರ್ ಮಾಡ್ಕೊಳ್ಳಿ ಅಕ್ಕ, ಈ ಚಳಿಗೆ ತುಂಬ ಚೆನ್ನಾಗಿರುತ್ತೆ, ನೀವು ಯಾವ ರೀತಿ ಮಾಡಿದ್ರಿ
ಅಂತೇಳ್ಬಿಟ್ಟು ರೆಸಿಪಿ ತೋರಿಸಿ ಅಂತ ಕೇಳಿದರು ದೇವಿಗೌಡ ಅವರು. ಹಾಗಾಗಿ ಇವತ್ತು ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ಇದು ನಮ್ಮ ಅಜ್ಜಿ ರೆಸಿಪಿ. ಇದನ್ನು ಬೆಲ್ಲದ ಗೊಜ್ಜು ಅಂತ ಅಂತಿದ್ರು ನಮ್ಮ ಅಜ್ಜಿ. ನಾವು ಸ್ಕೂಲಿಗೆ ಹೋಗ್ಬೇಕಾದಾಗ ವಾರಕ್ಕೊಂದ್ಸಲ ಮಾಡಿಸ್ಕೊತಾ ಇದ್ವಿ ಪ್ರತಿ ಶನಿವಾರ. ಇಲ್ಲ ಅಂತಂದರೆ ಒಂದು 15 ದಿನಕ್ಕೊಂದ್ಸಲನಾದರೂ ಮಾಡಿಸ್ಕೊತಾ ಇದ್ವಿ. ಇದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತಂದರೆ, ಒಣಮೆಣ್ಸಿನ್ಕಾಯಿ ನಾವು ಎಷ್ಟು ತಿಂತೀವೋ ನೋಡಿಕೊಂಡು ನಾನಿಲ್ಲಿ ಒಂದು 5-6 ಒಣಮೆಣ್ಸಿನ್ಕಾಯಿನ ಹುರ್ಕೊಂಡಿದ್ದೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪು, ಉಪ್ಪು, ಬೆಳ್ಳುಳ್ಳಿ ಜಜ್ಕೊಂಡಿರೋದು, ಈರುಳ್ಳಿ ಒಂದು ಚಿಕ್ಕದು, ಮತ್ತು ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಪೌಡರು, ಒಂದು ಅರ್ಧ ಉಂಡೆ ಅಷ್ಟು ಬೆಲ್ಲ. ಅಜ್ಜಿ 1 ಉಂಡೆ ಹಾಕೋರು, ನಂಗೆ ಅಷ್ಟು ಯಜಮಾನ್ರಿಗೆ ಅಷ್ಟು ಸ್ವೀಟ್ ಇಷ್ಟ ಆಗಲ್ಲ, ಅದಕ್ಕೋಸ್ಕರ ಒಂದು ಅರ್ಧ ಉಂಡೆ ತೊಗೊಂಡಿದ್ದೀನಿ. ಮತ್ತು ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣನ್ನು ನೆನೆಸ್ಬಿಟ್ಟು ಅದ್ರದ್ದು ಜ್ಯೂಸ್ ಮಾಡಿ ಒಂದು ಬಟ್ಲಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ಆ ಒಣಮೆಣ್ಸಿನ್ಕಾಯಿ ಹುರ್ಕೊಂಡಿದ್ನಲ್ವ, ಅದರೊಳಗಿರೋಂಥ ಬೀಜನೆಲ್ಲ ಉದುರಿಸ್ಕೊಂಡಿದ್ದೀನಿ. ಇನ್ನೂ ಅದರೊಳಗಡೆ ಗಟ್ಟಿಯಾಗಿರುತ್ತೆ, ಹಾಗೇ ಇರುತ್ತೆ. ಎಷ್ಟು ಉದುರುತ್ತೋ ಅಷ್ಟನ್ನು ಉದುರಿಸ್ಕೊಂಡು ಆಮೇಲೆ ಒಂದು 2 ಒಣಮೆಣ್ಸಿನ್ಕಾಯಿ ಹಾಗೆ ಬಿಟ್ಕೊಂಡಿದ್ದೆ, ಅಂದರೆ ಬೀಜ ಏನೂ ಉದುರಿಸಿರಲಿಲ್ಲ. ಉಪ್ಪು ಹಾಕ್ಬಿಟ್ಟು ಇವಾಗ ಮೆಣಸಿನ್ಕಾಯಿನ ಕಿವುಚ್ಕೊತಾ ಇದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು ಕೂಡ ಹಾಕಿ ಕಿವುಚ್ಕೊಂಡು ಆಮೇಲೆ ಜೀರಿಗೆ ಪೌಡರು, ಬೆಲ್ಲ, ಆಮೇಲೆ ಜಜ್ಜಿರೋಂಥ ಬೆಳ್ಳುಳ್ಳಿ, ಈರುಳ್ಳಿ ಇವೆಲ್ಲ ಹಾಕಿ ಚೆನ್ನಾಗಿ ಕಿವುಚ್ಬಿಟ್ಟು ಇವಾಗ ಹುಣಸೆ ರಸನ ನಾನು ಹಾಕ್ಕೊತಾ ಇದ್ದೀನಿ. ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಆದರೆ ಸಾಕು, ಒಂದು 5-6 ಮೆಣಸಿನ್ಕಾಯಿ ಹುರ್ಕೊಂಡಿದ್ರೆ. ಅಂದರೆ ಇದು ಒಂದು 3 ಜನದಿಂದ 4 ಜನಕ್ಕಾಗುತ್ತೆ. ರಾತ್ರಿ ಮಾಡಿಬಿಟ್ಟು ಬೆಳಗ್ಗೆ ಇಲ್ಲ ನೆಕ್ಸ್ಟ್ ಡೇ ಮಧ್ಯಾಹ್ನ ತಿಂದರೆ ಅಂತೂ ಇನ್ನೂ ಚೆನ್ನಾಗಿರುತ್ತೆ. ಉಪ್ಪು, ಹುಳಿ, ಖಾರ, ಈ ಜೀರಿಗೆ ಪೌಡರು ಸಖತ್ತಾಗಿರುತ್ತೆ. ಅನ್ನಕ್ಕೆ ಮತ್ತು ಹಾಗೆ ಕುಡಿಯೋದಕ್ಕೂ ಕೂಡ ಸಖತ್ತಾಗಿರುತ್ತೆ. ಎಷ್ಟೇ ನೆಗಡಿ ಕೆಮ್ಮಾಗಿ ಜ್ವರ ಬಂದಿದ್ದರೂ ಕೂಡ, ಬಾಯಿ ಕಹಿಯಾಗಿದ್ದರೂ ಕೂಡ ಚೆನ್ನಾಗಾಗುತ್ತೆ. ಸೊ ಇವಾಗ ಬೆಲ್ಲದ ಗೊಜ್ಜು ರೆಡಿ ಮಾಡಿದೆ. ಮಧ್ಯಾಹ್ನದ ದಿನ ಸಾಂಬಾರಿತ್ತು, ಮಸೊಪ್ಪು ಸಾಂಬಾರು, ಇದನ್ನು ಕೂಡ ರೆಡಿ ಮಾಡಿದ್ದೀನಿ. ಇದನ್ನು ವಾರಕ್ಕೊಂದ್ಸಲ ಮಾಡು ಈ ಚಳಿಗಾಲ ಹೋಗೋರ್ಗು ಅಂತ ಕೂಡ ನಮ್ಮ ಯಜಮಾನ್ರು ಹೇಳ್ತಾಯಿದ್ರು. ಹಾಗೆ ಮಗನೂ ಕೂಡ ನೆಗಡಿ ಆಗಿತ್ತಲ್ಲ, ಮಾಡಿದ್ರೆ ಅವ್ನು ತಿನ್ನಲಿಲ್ಲ. ಇನ್ನು ಗೋಬಿ 65 ರೆಡಿ ಮಾಡಿದ್ದೀನಿ. ಮಧ್ಯಾಹ್ನದ ಅನ್ನ ಇತ್ತು, ಇನ್ನು ಸ್ವಲ್ಪ ರೈಸ್ ಕಮ್ಮಿ ಇತ್ತು ಅಂತೇಳಿ ಬಟ್ಲದಲ್ಲಿ ಅನ್ನಕ್ಕೆ ಇಟ್ಟಿದ್ದೀನಿ. ಎಲ್ಲ ಮಾಡ್ತಿರೋದು ನೋಡಿಬಿಟ್ಟು ನನ್ನ ಮಗಳು, ಎಷ್ಟು ಅಡುಗೆ ಮಾಡ್ತೀಯಮ್ಮ, ಮಧ್ಯಾಹ್ನ ನೋಡಿದ್ರೆ ಅಷ್ಟೊಂದು ಮಾಡಿದ್ದೀವಿ, ಇವಾಗ ನೋಡಿದ್ರೆ ಇಷ್ಟೊಂದು ಮಾಡಿದ್ದೀರಾ ಅಂತ ಹೇಳ್ತಿದ್ರು. ಇನ್ನು ಅವೆಲ್ಲ ಮಾಡಿಬಿಟ್ಟು ಗೊಜ್ಜೆಲ್ಲ ಕೈಗೊಜ್ಜೆಲ್ಲ ಮಾಡಿ, ಹಾಗೆ ಒಂದು ಸ್ವಲ್ಪ ಪಾತ್ರೆ ಇತ್ತು, ಖಾರ ಎಲ್ಲ ಹೋಗ್ಬಿಡುತ್ತೆ ಅಂತೇಳಿ ಪಾತ್ರೆ ಎಲ್ಲ ವಾಶ್ ಮಾಡಿಟ್ಟೆ. ಈಗ ಬಿಸಿಯನ್ನು ಆಯಿತು. ಸೊ ಬೆಲ್ಲದ ಗೊಜ್ಜು ಹಾಕಿದ್ದೀನಿ ನೋಡಿ, ಬಾಯಲ್ಲಿ ನೀರು ಬರುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಇದಂತೂ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತಂತ ನಂಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ, ಹಾಗೆ ಮೋಟಿವೇಶನ್ ಕೊಟ್ಟಿದೆ ಅಂತ ಅಂದ್ಕೊತೀನಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.